ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗಾತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ತುಂಬಾ ಉಪಯುಕ್ತವಾದ ಮಾಹಿತಿ ನೀಡಲಾಗಿದೆ, ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಮಾಹಿತಿ ಏನಪ್ಪ ಅಂದರೆ, ಗೃಹಿಣಿಗೆ ತುಂಬಾ ಉಪಯುಕ್ತವಾದ ಮಾಹಿತಿ. ಮನೆಯ ಸಂಪತ್ತು, ಆರೋಗ್ಯ, ಅಭಿವೃದ್ಧಿ ಆಗಬೇಕಿದ್ದರೆ ಮನೆಯ ಗೃಹಿಣಿ ತಪ್ಪದೆ ಮನೆಯ ಅಡುಗೆ ಮನೆ ಹೀಗಿಟ್ಟುಕೊಂಡರೆ ಒಳ್ಳೆಯದು, ಉತ್ತಮ ಎಂಬುದನ್ನಾಗಿ ವಿಡಿಯೋದಲ್ಲಿ ಹೇಳಲಾಗಿದೆ. ಅಡುಗೆ ಮನೆಯು ಎಷ್ಟು ಸ್ವಚ್ಛವಾಗಿ, ಶುಚಿಯಾಗಿ, ಅಂದವಾಗಿ ಇರುತ್ತದೋ ಅಷ್ಟೇ ನಮ್ಮ ಆಲೋಚನೆಯು ಹಾಗೆಯೇ ಇರುತ್ತೆ. ಗೃಹಿಣಿಯು ಅಡುಗೆ ಮನೆ ಎಷ್ಟು ಒಳ್ಳೆಯ ರೀತಿಯಾಗಿ ನೋಡಿಕೊಳ್ಳುತ್ತಾಳೋ ಅಷ್ಟೇ ಅವರ ಮನೆ ಎತ್ತರಕ್ಕೆ ಬೆಳೆಯುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ. ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿರುತ್ತಾಳೆ. ಹಾಗಾಗಿ ಸ್ವಚ್ಛವಾಗಿ ಇಡುವುದು ಉತ್ತಮ. ಮನೆಯ ಶಕ್ತಿ ಕೇಂದ್ರವಾದ ಅಡುಗೆ ಮನೆಯು ಕೇವಲ ಅಡುಗೆಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಘೋಷಿಸುತ್ತದೆ. ಉತ್ತಮ ಆರೋಗ್ಯವಿದ್ದಾಗ ಮಾತ್ರ ನಮ್ಮ ಶ್ರೇಯಸ್ಸು ಹೆಚ್ಚುತ್ತದೆ. ಅಡುಗೆ ಮನೆಯ ವಾಸ್ತು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ. ವಾಸ್ತು ಪ್ರಕಾರ ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳನ್ನು ತಪ್ಪಿಸಬೇಕು. ಉಳಿದಿರುವ ಮತ್ತು ಹಾಳಾದ ಆಹಾರ, ಮುರಿದ ಪಾತ್ರೆಗಳು, ಸಿಂಕ್ನಲ್ಲಿ ಆಹಾರ ಸಮೇತ ಪಾತ್ರೆಗಳು ಮತ್ತು ಅಡುಗೆ ಮನೆಯಲ್ಲಿ ಕಸವನ್ನು ಹಾಗೆಯೇ ಬಿಡುವುದು ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಇಂತಹ ಅಶುದ್ಧತೆಯು ಬಡತನ, ಆಲಸ್ಯ, ಅನಾರೋಗ್ಯ ಮತ್ತು ಕುಟುಂಬದಲ್ಲಿ ಕಲಹಗಳಿಗೆ ಕಾರಣವಾಗಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಅಡುಗೆ ಮನೆಯಲ್ಲಿ ಸಾಕ್ಷಾತ್ ಅನ್ನಪೂರ್ಣೆ ನೆಲೆಸಿರುವುದ ಕಾರಣ ನೀವು ಅಡುಗೆ ಮನೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಉತ್ತಮ. ಹಾಗಾಗಿ ಮನೆಯ ಶಕ್ತಿ ಕೇಂದ್ರವಾದ ಅಡುಗೆ ಮನೆಯು ಕೇವಲ ಅಡುಗೆ ಮಾಡಿ ಆಹಾರ ಬೇಯಿಸಿ ತಿನ್ನುವುದು ಅಷ್ಟೇ ಅಲ್ಲ, ರುಚಿಯಾಗಿ ಮಾಡಿ ಆದಷ್ಟು ಬೇಗ ಅಡುಗೆ ಮನೆಯು ಶುದ್ಧವಾಗಿ ಇರಿಸಿಕೊಳ್ಳಿ. ಉತ್ತಮ ಆಹಾರವನ್ನು ತಯಾರಿಸಿ ಆಹಾರ ಸೇವಿಸಿದರೆ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಆರೋಗ್ಯ ಒಳ್ಳೆಯದಾಗಿದ್ದರೆ ನಾವು ಮಾಡುವ ಕೆಲಸ ಸಹ ಒಳ್ಳೆಯ ರೀತಿಯಾಗಿ ಇರುತ್ತದೆ. ಹಣ ಸಂಪಾದಿಸಬಹುದು, ಆದರೆ ಆರೋಗ್ಯ ಸಂಪಾದಿಸುವುದು ಕೇವಲ ಅಡುಗೆ ಮನೆಯಿಂದ. ನಾವು ಹೊತ್ತೊತ್ತಿಗೆ ಊಟ ಮಾಡಿ ಟೈಮ್ ಪ್ರಕಾರ ನಿದ್ದೆ ಮಾಡಿದರೆ ಯಾವ ಕೆಲಸವೂ ಸಾಧಿಸಬಹುದು. ಉಳಿದಿರುವ ಮತ್ತು ಹಾಳಾದ ಆಹಾರ, ಮುರಿದ ಪಾತ್ರೆಗಳು, ಸಿಂಕ್ನಲ್ಲಿ ಆಹಾರ ಸಮೇತ ಪಾತ್ರೆಗಳನ್ನು ಇಡುವುದು ಅಶುಭ. ಹಾಗಾಗಿ ಅಡುಗೆ ಮನೆ ಎಷ್ಟು ಶುದ್ಧವಾಗಿ, ಶುಚಿಯಾಗಿ ಇಟ್ಟುಕೊಳ್ಳುತ್ತೀವೋ ಅಷ್ಟು ನಿಮ್ಮ ಮುಂದೆ ಹೋಗುವ ಎಲ್ಲ ಕಾರ್ಯಗಳು ಅಷ್ಟೇ ಯಾವುದೇ ವಿಳಂಬವಿಲ್ಲದೆ ಸಾಗುತ್ತೆ ಎಂಬುದನ್ನಾಗಿ ಈ ನಮ್ಮ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಬನ್ನಿ, ಈ ನಮ್ಮ ವಿಡಿಯೋದಲ್ಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬಿನ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇನ್ನು ಯಾವುದರ ಬಗ್ಗೆ ಮಾಹಿತಿನ ನೀಡಬೇಕು ಎಂಬುದನ್ನಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನಲ್ಲಿ ವಿಶೇಷವಾಗಿ ದೇವರಿಗೋಸ್ಕರನೇ, ನಿಮಗೋಸ್ಕರನೇ ಮನೆಯ ಅಭಿವೃದ್ಧಿ ಆಗಬೇಕೆಂಬುದಕ್ಕಾಗಿಯೇ ವಿಶೇಷವಾದ ಮಾಹಿತಿಗಳನ್ನು ನೀಡುತ್ತಾ ಹೋಗುತ್ತಿದ್ದೇವೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ